ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆಯಿಂದ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಲೇಬರ್ ಲಾ 1 ಅಥವಾ ಕಾರ್ಮಿಕ ಕಾನೂನಿಗೆ ಸಂಬಂಧಪಟ್ಟಂತೆ ಭಾಗ 1ಕ್ಕೆ ಸಂಬಂಧಪಟ್ಟಂತೆ ಏನು KSLU ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವ ಸಿಲೆಬಸ್ ಅಲ್ಲಿ ಯೂನಿಟ್ 4ಗೆ ಸಂಬಂಧಪಟ್ಟಂತೆ ತುಂಬಾ ಮಹತ್ವದ ಕ್ವಶನ್ಸ್, ತುಂಬಾ ಇಂಪಾರ್ಟೆಂಟು. ಪದೇ ಪದೇ ಈ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ. ನೀವು ಯಾರು ಕೂಡ ಇದನ್ನ ಮಿಸ್ ಮಾಡಬಾರ್ದು. ಅದು ಯಾಕೆ ಕ್ವಶನ್ಸ್ ಅಂತ ನೋಡ್ಕೊಂಡು ಬರೋಣ ಆತ್ಮೀಯ ಭಾವಿ ವಕೀಲರೇ. ಆತ್ಮೀಯ ಭಾವಿಕರೇ, ಗಮನಿಸಿ, ಕ್ವಶನ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಕ್ವಶನ್ಸ್ ಅನ್ನ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಡಿಸ್ಕಸ್ ದ ಲಿಯಬಿಲಿಟಿ ಆಫ್ ದ ಎಂಪ್ಲಾಯರ್ ಟು ಪೇ ಕಾಂಪನ್ಸೇಷನ್ಸ್ ಅಂಡರ್ ದಿ ಎಂಪ್ಲಾಯೀಸ್ ಕಾಂಪನ್ಸೇಷನ್ಸ್ ಆಕ್ಟ್ 1923. ಇನ್ನೊಂದ್ಸರಿ ಓದ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಡಿಸ್ಕಸ್ ದ ಲಿಯಬಿಲಿಟಿ ಆಫ್ ದ ಎಂಪ್ಲಾಯರ್ ಟು ಪೇ ಕಾಂಪನ್ಸೇಷನ್ಸ್ ಅಂಡರ್ ದಿ ಎಂಪ್ಲಾಯೀಸ್ ಕಾಂಪನ್ಸೇಷನ್ಸ್ ಆಕ್ಟ್ 1923. ಆತ್ಮೀಯ ಭಾವಿ ವಕೀಲರೇ, ಕಾರ್ಮಿಕ ಪರಿಹಾರ ಅಧಿನಿಯಮದ 1923 ಅನ್ವಯ ಮಾಲೀಕರು ಪರಿಹಾರ ನೀಡುವ ಬಾಧ್ಯತೆಯನ್ನ ಅಥವಾ ಹೊಣೆಗಾರಿಕೆಯನ್ನ ಚರ್ಚಿಸಿರಿ ಅಂತ ಕೇಳ್ತಾನೆ. ತುಂಬಾ ಇಂಪಾರ್ಟೆಂಟು. ಪದೇ ಪದೇ ಕೇಳ್ತಾ ಇರ್ತಾನೆ ಈ ಕ್ವಶನ್ಸ್ ಅನ್ನ. ನೆಗ್ಲೆನ್ಸಿ ಮಾಡಬೇಡಿ ಯಾವ ವಿದ್ಯಾರ್ಥಿಯು ಕೂಡ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ನಾನು ಕೊಟ್ಟಿರುವ ಮೆಥಡ್ ಅನ್ನು ನೀವು ಫಾಲೋ ಅಪ್ ಮಾಡಬೇಕು. ಫಸ್ಟ್ ಒಂದು ಮುಖ್ಯಾಂಶಗಳು, ಪೀಠಿಕೆ, ಏನು ನಷ್ಟ ಪರಿಹಾರ ಅಧಿನಿಯಮದ ಕಲಂ 2+17 ಪ್ರಧಾನ ನಿಯೋಜಕ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಪರಿಹಾರಕ್ಕಾಗಿ ನಿಯೋಜಕನ ಬಾಧ್ಯತೆ ಅಥವಾ ಬದ್ಧತೆ ಅಥವಾ ಹೊಣೆಗಾರಿಕೆ, ಯಾವ ಸಂದರ್ಭದಲ್ಲಿ ನಿಯೋಜಕನು ನೌಕರರಿಗೆ ಬಾಧ್ಯತೆಯನ್ನು ಹೊಂದ್ತಾನೆ ಅಥವಾ ಹೊಣೆಗಾರನಾಗ್ತಾನೆ ಅಂದ್ರೆ, ಫಸ್ಟ್ ಒಬ್ಬ ನೌಕರನಿಗೆ ವೈಯಕ್ತಿಕ ಹಾನಿಯು ಉಂಟಾಗಿರಬೇಕು. ಅಂತ ಸಂದರ್ಭದಲ್ಲಿ ಮಾಲೀಕನು ಪರಿಹಾರವನ್ನು ನೀಡಲಿಕ್ಕೆ ಬಾಧ್ಯಸ್ಥನಾಗ್ತಾನೆ. ಅದೇ ರೀತಿಯಾಗಿ ಅಂತಹ ಹಾನಿ ಅಥವಾ ಗಾಯವು ಒಂದು ಆಕಸ್ಮಿಕ ಅವಘಡದಿಂದ ಉಂಟಾಗಿರಬೇಕು. ಆತ್ಮೀಯ ಭಾವಿಕಿದರೆ ಆಗಿದ್ದರೆ ಮಾತ್ರ ಮಾಲೀಕನು ನೌಕರಿಗೆ ಪರಿಹಾರವನ್ನು ನೀಡಲು ಹೊಣೆಗಾರನಾಗಿರ್ತಾನೆ. ಅದೇ ರೀತಿಯಾಗಿ ಮೂರನೇದು, ಆಕಸ್ಮಿಕವು ಉದ್ಯೋಗದಿಂದ ಅಥವಾ ಉದ್ಯೋಗದ ಕಾಲಾವಧಿಯಲ್ಲಿ ಉಂಟಾಗಿರಬೇಕು. ಯಾವುದೇ ರೀತಿಯಾದಂತಹ ಅವಘಡವು ಅದು ಆಕಸ್ಮಿಕವಾಗಿರಬೇಕು. ಅಂತ ಸಂದರ್ಭದಲ್ಲಿ ನೌಕರರು ಮಾಲೀಕರಿಂದ ಪರಿಹಾರ ಪಡೆಯಲು ಅರ್ಹರಾಗಿರ್ತಾರೆ. ಅದೇ ರೀತಿಯಾಗಿ ಗಾಯವು ನೌಕರನ ಮರಣದ ಅಥವಾ 3 ದಿನಗಳನ್ನ ಮೀರಿದ ಅವಧಿಗೆ ಆತನ ಸಂಪೂರ್ಣ ಅಥವಾ ಭಾಗಶಃ ಅಸಮರ್ಥತೆ ಫಲಿತಾಂಶವನ್ನ ಉಂಟು ಮಾಡಿರಬೇಕು. ಅಥವಾ ಮರಣವನ್ನು ಹೊಂದಿದ್ರೆ ಅಥವಾ ಸಂಪೂರ್ಣ ಇರಬಹುದು, ಭಾಗಶಃ ಅಸಮರ್ಥತೆಯನ್ನು ಹೊಂದಿದರೆ ಅಥವಾ ಯಾವುದೇ ಗಾಯವು 3 ದಿನಕ್ಕಿಂತ ಹೆಚ್ಚು ಮೀರಿ ಬಳಲ್ತಿದ್ದಾರೆ, ಅಂತ ಸಂದರ್ಭದಲ್ಲಿ ಕೂಡ ಪರಿಹಾರವನ್ನ ನೌಕರರು ಮಾಲೀಕನ ಹತ್ರ ಕೇಳಿ ಪರಿಹಾರವನ್ನ ಪಡ್ಕೊಳ್ಬಹುದು. ಮಾಲೀಕರು ಪರಿಹಾರವನ್ನು ನೀಡುವುದು ಅವರ ಬದ್ಧತೆ, ಅವರ ಹೊಣೆಗಾರಿಕೆ, ಅವರ ಬಾಧ್ಯತೆ ಆಗಿರ್ತದೆ. ಆತ್ಮೀಯ ಭಾವಿ ವಕೀಲರೇ, ಅದನ್ನು ನಾವು ಒಂದೊಂದಾಗಿ ಕ್ಲೀನಾಗಿ ತಿಳ್ಕೊಂಡು ಬರೋಣ. ಆತ್ಮೀಯ ಭಾವಿ ವಕೀಲರೇ, ಫಸ್ಟ್ ಒಂದು ಗಮನಿಸಿ, ಪ್ರಧಾನ ನಿಯೋಜಕ ಅಂದ್ರೆ ಯಾರು ಅಂತ ತಿಳ್ಕೊಂಡು ಬರೋಣ. ಏನು ನಷ್ಟ ಪರಿಹಾರ ಅಧಿನಿಯಮ 1923ಕ್ಕೆ ಸಂಬಂಧಪಟ್ಟಂತೆ ಕಲಂ 2+17 ಅಡಿಯಲ್ಲಿ ಪ್ರಧಾನ ನಿಯೋಜಕ ಅಂದ್ರೆ ಒಂದು ಕಾರ್ಖಾನೆಯಲ್ಲಿ ಕಾರ್ಖಾನೆಯ ಮಾಲೀಕ ಅಥವಾ ಅನುಭೋಗದಾರ ಮತ್ತು ಅಂತಹ ಮಾಲೀಕ ಅಥವಾ ಅನುಭೋಗದಾರನ ವ್ಯವಸ್ಥಾಪಕ ಪ್ರತಿನಿಧಿ, ಒಬ್ಬ ಮೃತ ಮಾಲೀಕ ಅಥವಾ ಅನುಭೋಗದಾರನ ಕಾನೂನುಬದ್ಧ ಪ್ರತಿನಿಧಿಗಳು ಮತ್ತು ಕಾರ್ಖಾನೆ ಅಧಿನಿಯಮ 1948 ಅಡಿಯಲ್ಲಿ ಕಾರ್ಖಾನೆ ವ್ಯವಸ್ಥಾಪಕನಾಗಿ ಒಬ್ಬ ವ್ಯಕ್ತಿಯನ್ನ ನಾಮಾಂಕಿತ ಮಾಡಿರುವ ಸಂದರ್ಭಗಳಲ್ಲಿ ಹಾಗೆ ನಾಮಾಂಕಿತಗೊಂಡಂತ ವ್ಯಕ್ತಿ. ಕ್ಲಿಯರ್ ಆಗಿ ಅರ್ಥ ಆಗದೆ ಅಂದ್ಕೊಳ್ತೀನಿ ನಾನು. ಯಾರನ್ನ ಒಂದು ಕಂಪನಿಯ ಮಾಲೀಕ ಅಥವಾ ಪ್ರಧಾನ ನಿಯೋಜಕ ಅಂತ ಕರಿತೀವಿ ಅಂದ್ರೆ, ಅವನು ಒಂದು ಕಂಪನಿ ಅಧಿನಿಯಮ 1948 ಅಡಿಯಲ್ಲಿ ಕಾರ್ಖಾನೆ ವ್ಯವಸ್ಥಾಪಕನಾಗಿ ಒಬ್ಬ ವ್ಯಕ್ತಿಯನ್ನು ನಾಮಾಂಕಿತ ಮಾಡಿರ್ತಲಾಗಿರ್ತದಲ್ಲ, ಯಾರನ್ನ ನಾಮಾಂಕಿತ ಮಾಡಿರುವ ಸಂದರ್ಭದಲ್ಲಿ ಹಾಗೆ ನಾಮಾಂಕಿತಗೊಂಡಂತಹ ವ್ಯಕ್ತಿಯನ್ನ ನಾವು ಪ್ರಧಾನ ನಿಯೋಜಕ ಅಂತ ಕರಿತೀವಿ. ಅದೇ ರೀತಿಯಾಗಿ ಭಾರತ ಸರ್ಕಾರದ ಯಾವುದೇ ಇಲಾಖೆಯಡಿ ನಿಯಂತ್ರಣದಡಿ ನೇಮಿಸಿದ ಪ್ರಾಧಿಕಾರದ ಅಥವಾ ಹಾಗೆ ಯಾವುದೇ ಪ್ರಾಧಿಕಾರವನ್ನ ನೇಮಕ ಮಾಡಿದ್ದರೆ ಇಲಾಖೆಯ ಮುಖ್ಯಸ್ಥರನ್ನ ನಾವು ಪ್ರಧಾನ ನಿಯೋಜಕ ಅಂತ ಕರಿತೀವಿ. ಅದೇ ರೀತಿಯಾಗಿ ಯಾವುದೇ ಇತರೆ ಸ್ಥಾಪನೆಯ ಮೇಲುಸ್ತುವಾರಿ ಮತ್ತು ನಿಯಂತ್ರಣಕ್ಕಾಗಿ ಹೊಣೆಗಾರನಾದ ಯಾವನೇ ವ್ಯಕ್ತಿಯನ್ನ ನಾವು ಪ್ರಧಾನ ನಿಯೋಜಕ ಅಂತ ಕರಿತೀವಿ ಅಥವಾ ಮಾಲೀಕ ಅಂತ ಕರಿತೀವಿ. ಆತ್ಮೀಯ ಭಾವಿ ವಕೀಲರೇ, ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆತ್ಮೀಯ ಭಾವಿ ವಕೀಲರೇ, ನೆಕ್ಸ್ಟ್ ಒಂದು ಗಮನಿಸಿ, ಪರಿಹಾರಕ್ಕಾಗಿ ನಿಯೋಜಕನ ಬದ್ಧತೆ, ಎಂಪ್ಲಾಯರ್ಸ್ ಲಿಯಬಿಲಿಟಿ ಫಾರ್ ಕಾಂಪನ್ಸೇಷನ್ಸ್, ಷರತ್ತುಗಳು ಮತ್ತು ಅಪವಾದಗಳು, ಕಂಡೀಷನ್ಸ್ ಅಂಡ್ ಎಕ್ಸೆಪ್ಷನ್ಸ್. ಯಾವ ಸಂದರ್ಭದಲ್ಲಿ ಮಾಲೀಕನು ನೌಕರರಿಗೆ ಪರಿಹಾರವನ್ನು ನೀಡಬೇಕಾಗ್ತದೆ, ಯಾವ ಸಂದರ್ಭದಲ್ಲಿ ಅವನು ಬಾಧ್ಯಸ್ಥನಾಗ್ತಾನೆ ಅಥವಾ ಹೊಣೆಗಾರನಾಗ್ತಾನೆ, ಅವನ ಬದ್ಧತೆಯನ್ನು ತೋರ್ಬೇಕಾಗ್ತಾನೆ ನೋಡ್ಕೊಂಡು ಬರೋದಾದ್ರೆ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಆತ್ಮೀಯ ಭಾವಿ ವಕೀಲರೇ, ಗಮನಿಸಿ, ಪರಿಹಾರವನ್ನು ಪಾವತಿಸಲು ಒಬ್ಬ ನಿಯೋಜಕನ ಬದ್ಧತೆಯು ಸೀಮಿತವಾದದ್ದು ಮತ್ತು ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟಿರುತ್ತದೆ. ಅಧಿನಿಯಮದ ಕಲಂ 3 ಪರಿಹಾರಕ್ಕಾಗಿ ನಿಯೋಜಕನ ಬದ್ಧತೆಯ ಬಗ್ಗೆ ಉಪಬಂಧಗಳನ್ನು ಒಳಗೊಂಡಿರುತ್ತದೆ ಮತ್ತು ಕಲಂ 3 ಮತ್ತು 17 ನಿಯೋಜನೆಗೆ ಹಲವಾರು ಪ್ರತ್ಯಕ್ಷಗಳನ್ನು ಕುರಿತು ಹೇಳುತ್ತದೆ.
ಯಾವ ಸಂದರ್ಭದಲ್ಲಿ ಮಾಲೀಕ ನೌಕರಿಗೆ ಪರಿಹಾರ ನೀಡಬೇಕೆಂಬುದನ್ನು ಕೂಡ ಈ ಕಲಂ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಈ ಕಲಂ 17ರ ಅಡಿಯಲ್ಲಿ ನಿಯೋಜನೆ ಇರುವಂತಹ ಪ್ರತಿರಕ್ಷೆಗಳು ಅಥವಾ ಅಪವಾದಗಳನ್ನು ನೀಡಲಾಗಿದೆ. ಆತ್ಮೀಯ ಭಾವಿಕಿದರೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆತ್ಮೀಯ ಭಾವಿಕಿರೆ, ನೆಕ್ಸ್ಟ್ ಒಂದು ಗಮನಿಸಿ. ಏನು ನಷ್ಟ ಪರಿಹಾರ ಅಧಿನಿಯಮ ಸೆಕ್ಷನ್ಸ್ ಅಥವಾ ಕಲಂ 3ರ ಅಡಿಯಲ್ಲಿ ಉಪಕಲಂ 1ರ ಅಡಿ ಪರಿಹಾರವನ್ನು ಪಾವತಿಸಲು ನಿಯೋಜಕನ ಹೊಣೆಗಾರಿಕೆಯು ಈ ಕೆಳಕಂಡ 4 ಷರತ್ತುಗಳ ಮೇಲೆ ಆಧಾರವಾಗಿರುತ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮಾಲೀಕನು ಅಥವಾ ಯಜಮಾನನು ನೌಕರಿಗೆ ಯಾವ ಸಂದರ್ಭದಲ್ಲಿ ಇದರ ಅಡಿಯಲ್ಲಿ ಪರಿಹಾರವನ್ನು ಪಾವತಿಸಬೇಕಂದ್ರೆ ನಷ್ಟ ಪರಿಹಾರ ಅಧಿನಿಯಮ 1923ರ ಕಲಂ 2 ಸಬ್ ಕ್ಲಾಸ್ 1ರ ಅಡಿಯಲ್ಲಿ ಪರಿಹಾರವನ್ನು ಅಥವಾ ಮಾಲೀಕನು ಅಥವಾ ನಿಯೋಜಕನು ಹೊಣೆಗಾರಿಕೆಯು ಕೆಳಕಂಡ 4 ಷರತ್ತುಗಳ ಮೇಲೆ ಆಧಾರವಾಗಿರುತ್ತದೆ. ಫಸ್ಟ್ ಒನ್ ಬಂದ್ಬಿಟ್ಟು ಒಬ್ಬ ನೌಕರನಿಗೆ ವೈಯಕ್ತಿಕ ಹಾನಿ ಉಂಟಾಗಿರಬೇಕು. ಈಗಾಗಲೇ ನಾನು ಫಸ್ಟ್ ಒನ್ನಲ್ಲಿ ನಾನು ಸಿನಾಪ್ಸಿಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಂತ ಹಾನಿಯು ಅಥವಾ ಗಾಯವು ಒಂದು ಆಕಸ್ಮಿಕ ಅವರಿಂದ ಉಂಟಾಗಿರಬೇಕು. ಆಕಸ್ಮಿಕವು ಉದ್ಯೋಗದಿಂದ ಅಥವಾ ಉದ್ಯೋಗದ ಕಾಲಾವಧಿಯಲ್ಲಿ ಉಂಟಾಗಿರಬೇಕು. ಗಾಯವು ನೌಕರನ ಮರಣದ ಅಥವಾ 3 ದಿನಗಳನ್ನು ಮೀರಿದ ಅವಧಿಗಾಗಿ ಆತನ ಸಂಪೂರ್ಣ ಅಥವಾ ಭಾಗಶಃ ಅಸಮರ್ಥತೆ ಫಲಿತಾಂಶವನ್ನು ಉಂಟು ಮಾಡಿರಬೇಕು. ಆಗಿದ್ದಲ್ಲಿ ಮಾತ್ರ ನೌಕರರು ಮಾಲೀಕನ ವಿರುದ್ಧ ಪರಿಹಾರವನ್ನು ಪಡ್ಕೊಳ್ಬೇಕಾಗ್ತದೆ. ಆತ್ಮೀಯ ಭಾವಿಕೆಯರೆ ಫಸ್ಟ್ ಒಂದು ಗಮನಿಸಿ. ವೈಯಕ್ತಿಕ ಗಾಯ ಮತ್ತು ಹಾನಿ ಪರ್ಸನಲ್ ಇಂಜುರಿ ಅಂತ ಕರಿತೀವಿ. ಇದೇನು ಹೇಳ್ತಿದೆ ಅಂದರೆ, ಸಾಧಾರಣವಾಗಿ ಗಾಯ ಎಂಬುದನ್ನು ದೈಹಿಕ ಗಾಯಗಳಿಗಾಗಿ ಉಲ್ಲೇಖ ಮಾಡಲಾಗ್ತದೆ. ವೈಯಕ್ತಿಕ ಗಾಯ ಎಂಬುದು ಕೇವಲ ದೈಹಿಕ ಗಾಯ ಎಂಬುದಾಗಿ ತಿಳಿಯಲಾಗುವುದಿಲ್ಲ. ಅದರ ನರದೌರ್ಬಲ್ಯ ಅಥವಾ ಅಶಕ್ತತೆಯನ್ನು ಸಹ ಒಳಗೊಂಡಿರುತ್ತದೆ. ಅದು ದೈಹಿಕ ಗಾಯಕ್ಕಿಂತಲೂ ಹೆಚ್ಚಿನ ವ್ಯಾಪ್ತಿಯುಳ್ಳ ಪದವಾಗಿದೆ. ಆತ್ಮೀಯ ಭಾವಿಕೆಯರೆ, ಏನು ವೈಯಕ್ತಿಕ ಗಾಯ ಮತ್ತು ಹಾನಿ ಎಂಬುದು ಸಾಧಾರಣವಾಗಿ ಗಾಯ ಎಂಬುದನ್ನು ದೈಹಿಕ ಗಾಯಗಳಿಗಾಗಿರಬಹುದು ಉಲ್ಲೇಖ ಮಾಡಲಾಗ್ತದೆ. ಆದರೆ ವೈಯಕ್ತಿಕ ಗಾಯ ಎಂಬುದು ಕೇವಲ ದೈಹಿಕ ಗಾಯ ಎಂಬುದಾಗಿ ತಿಳಿಯಲಾಗುವುದಿಲ್ಲ. ಆದರೆ ನರದೌರ್ಬಲ್ಯ ಅಥವಾ ಅಶಕ್ತತೆಯನ್ನು ಸಹ ಒಳಗೊಂಡಿರ್ತದೆ. ಅರ್ಥ ಮಾಡ್ಕೊಳ್ಳಿ. ಏನು ಗಾಯ ಎಂಬುದು ಕೇವಲ ದೈಹಿಕ ಗಾಯ ಎಂಬುದಾಗಿ ತಿಳಿಯಲಾಗುವುದಿಲ್ಲ. ಅದು ನರದೌರ್ಬಲ್ಯವನ್ನು ಅಥವಾ ಅಶಕ್ತತೆಯನ್ನು ಸಹ ಒಳಗೊಂಡಿರ್ತದೆ ಅಂತ ಹೇಳ್ಬಿಟ್ಟು ಅದು ದೈಹಿಕ ಗಾಯಕ್ಕಿಂತಲೂ ಹೆಚ್ಚಿನ ವ್ಯಾಪ್ತಿಯುಳ್ಳ ಪದವಾಗಿದೆ. ಆತ್ಮೀಯ ಭಾವಿಕೆಯರೆ, ಸಂಬಂಧಪಟ್ಟಂತೆ ಒಂದು ಪ್ರಕರಣವಿದೆ. ಇಂಡಿಯನ್ ನ್ಯೂಸ್ ಕ್ರಾನಿಕಲ್ ವಿರುದ್ಧ ಮಿಸ್ ಲಜರಸ್ ಪ್ರಕರಣದಲ್ಲಿ ಒಬ್ಬ ವಿದ್ಯುತ್ ಕೆಲಸಗಾರನಾಗಿ ನಿಯುಕ್ತನಾದಂತಹ ಒಬ್ಬ ನೌಕರನು ಆಗಾಗ್ಗೆ ಶೀತಲ ಸ್ಥಾವರದಿಂದ ತಾಪದ ಕೋಣೆಗೆ ಹೋಗಿ ಬರುತ್ತಿದ್ದ ಕಾರಣದಿಂದಾಗಿ ನ್ಯೂಮೋನಿಯಾ ಕಾಯಿಲೆಗೆ ತುತ್ತಾಗಿ 5 ದಿನಗಳ ಕಾಲ ಅನಾರೋಗ್ಯದ ನಂತರ ಮರಣಿಸುತ್ತಾರೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನು ವೈಯಕ್ತಿಕ ಗಾಯ ಅಥವಾ ಹಾನಿ ಸಂಬಂಧಪಟ್ಟಂತೆ ಒಂದು ಮಹತ್ವದ ಪ್ರಕರಣ. ಇಂಡಿಯನ್ ನ್ಯೂಸ್ ಕ್ರಾನಿಕಲ್ ವಿರುದ್ಧ ಮಿಸ್ ಲಜರಸ ಎಂಬ ಪ್ರಕರಣದಲ್ಲಿ ಒಬ್ಬ ವಿದ್ಯುತ್ ಕೆಲಸಗಾರನಾಗಿ ನಿಯುಕ್ತನಾದಂತಹ ಒಬ್ಬ ನೌಕರನು ಆಗಾಗ್ಗೆ ಅಲ್ಲಿರುವಂತಹ ಶೀತಲ ಸ್ಥಾವರದಿಂದ ತಾಪದ ಕೋಣೆಗೆ ಹೋಗಿ ಬರುತ್ತಿದ್ದ. ಆ ಕೋಣೆಗೆ ಹೋಗಿ ಬರುತ್ತಿದ್ದ ಕಾರಣದಿಂದ ಅವನಿಗೆ ನ್ಯೂಮೋನಿಯಾ ಕಾಯಿಲೆ ತುತ್ತಾಗಿರುತ್ತದೆ. ತುತ್ತಾಗಿರುವ ಕಾರಣ ಅವನು 5 ದಿನಗಳ ಅನಾರೋಗ್ಯದ ನಂತರ 5 ದಿನ ಈಗಾಗಲೇ ಅನಾರೋಗ್ಯದಿಂದ ಬಳಲಿದ್ದಾನೆ. 5 ದಿನಗಳ ಅನಾರೋಗ್ಯದ ನಂತರ ಅವನು ಮರಣವನ್ನು ಹೊಂತಾನೆ ಅಥವಾ ನಿಧನ ಹೊಂತಾನೆ. ಆತ್ಮೀಯ ಭಾವಿಕೆಯರೆ, ಸೊ ಈ ಪ್ರಕರಣ ಏನು ಹೇಳ್ತದೆ ಅಂದರೆ, ಪ್ರಕರಣದ ಸಂಗತಿಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯವು ಒಂದು ಆಕಸ್ಮಿಕದಿಂದ ಉಂಟಾದ ಹಾನಿಯು ದೈಹಿಕ ಗಾಯಕ್ಕೆ ಸೀಮಿತಗೊಳಿಸಲಾಗುವುದಿಲ್ಲ ಮತ್ತು ಪ್ರಸಕ್ತ ಪ್ರಕರಣದಲ್ಲಿ ಉಂಟಾದ ಗಾಯವು ಆತನ ಕಾರಣದಿಂದ ಮತ್ತು ಆತನ ಅತ್ಯಗತ್ಯ ಕರ್ತವ್ಯವಾದ ತಾಪದ ಕೋಣೆಯಿಂದ ಶೀತಲ ಕೋಣೆಗೆ ಹೋಗಿ ಬಂದ ಕಾರಣದಿಂದ ಉಂಟಾಗಿದ್ದೆ. ಕಲಂ 3 ಸಬ್ ಕ್ಲಾಸ್ 5ರ ಅಡಿ ಪರಿಹಾರದ ಹಕ್ಕನ್ನು ಹಿಂಪಡೆದುಕೊಂಡಿದ್ದ ಹೊರತು ನೌಕರಿಯಿಂದಾಗಿ ಅಥವಾ ನೌಕರಿಯ ಕಾಲಾವಧಿಯಲ್ಲಿ ಉಂಟಾದ ಒಂದು ಆಕಸ್ಮಿಕದಿಂದ ಒಬ್ಬ ನೌಕರನಿಗೆ ಉಂಟಾದ ವೈಯಕ್ತಿಕ ಗಾಯದ ಪ್ರಕರಣದಲ್ಲಿ ನೌಕರನಿಗೆ ಮೇಲೆ ಹೇಳಿದ ವೈಯಕ್ತಿಕ ಗಾಯವು ಉಂಟಾದ ಒಡನೆ ಆದಷ್ಟು ಶೀಘ್ರವಾಗಿ ಪರಿಹಾರವನ್ನು ಪಾವತಿಸಲು ನಿಯೋಜಕನು ಹೊಣೆಗಾರನಾಗಿರುತ್ತಾನೆ. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವಿಕೆಂದರೆ, ಅವನು 5 ದಿನಗಳ ನಂತರ ಮರಣವನ್ನು ಹೊಂದಿದ್ರು ಕೂಡ ಯಾಕೆ ಆ ನ್ಯೂಮೋನಿಯಾ ಕಾಯಿಲೆ ಬಂತು? ಅವನು ಶೀತಲ ಸ್ಥಾವರ ಕೋಣೆಗೆ ಹೋಗಿದ್ದಕ್ಕೆ ಅಲ್ವಾ ಅವನಿಗೆ ಒಂದು ಕಾಯಿಲೆ ಬಂದಿದ್ದು, ನ್ಯೂಮೋನಿಯಾ. ಸೊ ಹಂಗಾಗಿ ಅಲ್ಲಿ ಮರಣ ಹೊಂದಿರೋಕ್ಕೆ ನಿಯೋಜಕನು ಪರಿಹಾರವನ್ನು ಪಾವತಿಸಬೇಕಂತ ಹೇಳ್ಬಿಟ್ಟು ನ್ಯಾಯಾಲಯವು ತೀರ್ಪನ್ನು ನೀಡಿದೆ. ಆತ್ಮೀಯ ಭಾವಿಕೆಂದರೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ಒಂದು ಗಮನಿಸಿ. ಸೆಕೆಂಡ್ ಒನ್, ಆಕಸ್ಮಿಕ ಅಪಘಾತ ಮೀನ್ಸ್ ಅಥವಾ ಆಕ್ಸಿಡೆಂಟ್ ಅಂತ ಕರಿತೀವಿ ನಾವು. ಆಕ್ಸಿಡೆಂಟ್ ಅಂತ ಕರೆಯೋದನ್ನ ನಾವು ಆಕಸ್ಮಿಕ ಅಥವಾ ಅಪಘಾತ ಅಂತ ಕರಿತೀವಿ. ಆತ್ಮೀಯ ಭಾವಿಕೆಂದರೆ, ಏನು ಈ ಅಧಿನಿಯಮದಲ್ಲಿ ಆಕಸ್ಮಿಕ ಅಥವಾ ಅಪಘಾತ ಎಂಬ ಅಭಿವ್ಯಕ್ತಿಯ ಬಗ್ಗೆ ಪರಿಭಾಷಿಸುವುದಿಲ್ಲ. ಇದರ ಅರ್ಥವೇನೆಂದರೆ, ಯಾವುದೇ ಅನಿರೀಕ್ಷಿತ ಅವಘಡ, ಘಟನೆ ಅಥವಾ ಕೆಲವು ಅನಪೇಕ್ಷಿತ ಅಥವಾ ಅನಿಯೋಜಿತ ಕೃತ್ಯದಿಂದ ತರಲಾದಂತಹ ತತ್ಪರಿಣಾಮವು ಆಕಸ್ಮಿಕದ ಮೂಲ ಮತ್ತು ಅತ್ಯಗತ್ಯ ಅಂಶವೆಂದರೆ ಅನಿರೀಕ್ಷಿತ ಪ್ರಸಂಗ. ಒಂದು ನಿರ್ದಿಷ್ಟ ಘಟನೆಯು ಆಕಸ್ಮಿಕವೇ ಅಥವಾ ಅಲ್ಲವೇ ಎಂಬುದನ್ನು ಕೇವಲ ಅದನ್ನು ಅನುಭವಿಸಿದ ವ್ಯಕ್ತಿಯ ದೃಷ್ಟಿಕೋನದಿಂದ ಮಾತ್ರ ನೋಡಲಾಗುವುದಿಲ್ಲ. ಅಲ್ಲಿ ಸಂಭವಿಸಿದಂತಹ ವಾಸ್ತವಿಕ ಘಟನೆಗಳನ್ನು ಸಹ ಅವಲೋಕಿಸಬೇಕಾಗುತ್ತದೆ.
ಆತ್ಮೀಯ ಭಾವಿಕೆದರೆ ಏನು ನಷ್ಟ ಪರಿಹಾರ ಅಧಿನಿಯಮ 1923 ಅಡಿಯಲ್ಲಿ ನಾವು ಅಪಘಾತವನ್ನಾಗಲಿ ಅಥವಾ ಆಕಸ್ಮಿಕ ಎಂಬುದನ್ನಾಗಿ ಎಲ್ಲಿ ಕೂಡ ಪರಿಭಾಷಿಸಿರುವುದಿಲ್ಲ. ಆದರೆ ಅಪಘಾತ ಅಥವಾ ಆಕಸ್ಮಿಕ ಎಂಬುದು ಯಾವುದೇ ಒಂದು ಅನಿರೀಕ್ಷಿತ ಅವಘಡ ಇರಬಹುದು, ಅಥವಾ ಒಂದು ಅನಿರೀಕ್ಷಿತ ಘಟನೆ ಇರಬಹುದು, ಅಥವಾ ಅನಪೇಕ್ಷಿತ ಅಥವಾ ಅನಿಯೋಜಿತ ಕೃತ್ಯದಿಂದ ತರಲಾದಂತಹ ತತ್ಪರಿಣಾಮವಾದ ಆಕಸ್ಮಿಕವಾದಂತಹ ಮೂಲ ಮತ್ತು ಅತ್ಯಗತ್ಯ ಅಂಶವೆಂದರೆ ಅನಿರೀಕ್ಷಿತ ಪ್ರಸಂಗವನ್ನು ಒಳಗೊಂಡಿರುತ್ತದೆ. ಹೀಗಾಗಿ ಒಂದು ನಿರ್ದಿಷ್ಟ ಘಟನೆಯು ಆಕಸ್ಮಿಕವೇ ಅಥವಾ ಅಲ್ಲವೇ ಎಂಬುದನ್ನು ಕೇವಲ ಅದನ್ನು ಅನುಭವಿಸಿದ ವ್ಯಕ್ತಿಯ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ಳಿ. ನಾವು ಆಕಸ್ಮಿಕ ಅಥವಾ ಅಪಘಾತ ಎಂಬುದನ್ನು ಯಾವ ಒಬ್ಬ ವ್ಯಕ್ತಿ ಅದನ್ನು ಅನುಭವಿಸಿರ್ತಾನಲ್ವ, ಅನುಭವಿಸಿದ ವ್ಯಕ್ತಿಯ ದೃಷ್ಟಿಕೋನದಿಂದ ಮಾತ್ರ ನೋಡಲಾಗುವುದಿಲ್ಲ, ಅಲ್ಲಿ ಸಂಭವಿಸಿದಂತಹ ವಾಸ್ತವಿಕ ಘಟನೆಗಳನ್ನು ಸಹ ಅವಲೋಕಿಸಬೇಕಾಗ್ತದೆ. ಕ್ಲಿಯರಾಗಿ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಒಬ್ಬ ವ್ಯಕ್ತಿಗೆ ಆಗಿರುವಂತಹ ಹಾನಿಯಿಂದ ನಾವು ಅಪಘಾತ ಅಥವಾ ಆಕಸ್ಮಿಕನ ನಾವು ದೃಢಪಡಿಸ್ಕೊಳ್ಳೋಕ್ಕಾಗೋದಿಲ್ಲ, ಅಲ್ಲಿ ಸಂಭವಿಸುವಂತಹ ವಾಸ್ತವಿಕ ಘಟನೆಗಳ ಸಹ ಅವಲೋಕಿಸಬೇಕಾಗ್ತದೆ. ಆಗಿದ್ದಲ್ಲಿ ಅದನ್ನು ನಾವು ಆಕಸ್ಮಿಕ ಅಥವಾ ಅಪಘಾತ ಅಂತೇಳಿ ಪರಿಗಣನೆ ತೆಗೆದುಕೊಳ್ಳಲಾಗ್ತದೆ. ಆತ್ಮೀಯ ಭಾವಿಕೆದರೆ ಇನ್ನು ಥರ್ಡ್ ಒನ್ ನೋಡೋದಾದ್ರೆ, ನೌಕರಿಯಿಂದಾಗಿ ಮತ್ತು ನೌಕರಿಯ ಕಾಲಾವಧಿಯಲ್ಲಿ ಉಂಟಾಗುವ ಆಕಸ್ಮಿಕ. ಆಕ್ಸಿಡೆಂಟ್ ಅರೈಸಿಂಗ್ ಔಟ್ ಆಫ್ ಅಂಡ್ ಇನ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್. ಆತ್ಮೀಯ ಭಾವಿಕೆದರೆ ಏನು ನೌಕರಿಯಿಂದಾಗಿ ಉಂಟಾಗುವ ಎಂಬ ಅಭಿವ್ಯಕ್ತಿಯ ಆಕಸ್ಮಿಕವಾದ ಕಾರಣವನ್ನು ಸೂಚಿಸುತ್ತದೆ, ಮತ್ತು ನೌಕರಿಯ ಕಾಲಾವಧಿಯಲ್ಲಿ ಎಂಬ ಅಭಿವ್ಯಕ್ತಿಯು ಆಕಸ್ಮಿಕವು ಘಟಿಸಿದ ಸ್ಥಳ ಮತ್ತು ಸಂದರ್ಭಗಳನ್ನು ಅದು ಯಾವಾಗ ಘಟಿಸುತ್ತೆ ಎಂಬ ಹೆಮ್ಮವನ್ನು ಕುರಿತು ಹೇಳುತ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೌಕರಿಯಿಂದಾಗಿ ಮತ್ತು ನೌಕರಿಯ ಕಾಲಾವಧಿಯಲ್ಲಿ ಉಂಟಾಗುವಂಥ ಆಕಸ್ಮಿಕವು ಆ ನೌಕರಿಯು ಅಧಿಕಾರಿ ಎಲ್ಲಿ ಇದ್ದ, ಯಾವ ಸ್ಥಳದಲ್ಲಿದ್ದ, ಯಾವ ಸಂದರ್ಭದಲ್ಲಿ ಆಯಿತು ಎಂಬುದನ್ನು ದೃಢಪಡಿಸಿಕೊಳ್ತದೆ. ಅದೇ ರೀತಿಯಾಗಿ ಆಕಸ್ಮಿಕದಿಂದ ಉಂಟಾದಂತಹ ಗಾಯ ಮತ್ತು ನೌಕರಿಯ ನಡುವೆ ಇರುವ ಒಂದು ಸಾಂದರ್ಭಿಕ ಸಂಪರ್ಕ ಅಥವಾ ಕೂಟವು ಅಗತ್ಯವಾಗುತ್ತದೆ. ನೌಕರಿಯಿಂದಾಗಿ ಮತ್ತು ನೌಕರಿಯ ಕಾಲಾವಧಿಯಲ್ಲಿ ಆಕಸ್ಮಿಕವು ಉಂಟಾಯಿತು ಎಂಬುದರ ಬಗ್ಗೆ ಸಾಬೀತುಗೊಳಿಸುವ ಹೊಣೆಗಾರಿಕೆಯು ಹಕ್ಕುದಾರನ ಮೇಲಿರುತ್ತದೆ. ಯಾವುದೇ ಒಬ್ಬ ವ್ಯಕ್ತಿಯು ನನಗೆ ಒಂದು ಹಾನಿ ಆಗಿದೆ ಅಂತ ಹೇಳಿಕ್ಕೆ ಅದನ್ನು ಪ್ರೂವ್ ಮಾಡಲಿಕ್ಕೆ ಒಬ್ಬ ನೌಕರನದೇ ಆಗಿರುತ್ತದೆ. ಥರ್ಡ್ ಒನ್ ಬಂದ್ಬಿಟ್ಟು ನೌಕರಿಯ ಆಕಸ್ಮಿಕದಿಂದ ಉಂಟಾಗುವ ಗಾಯದ ಸಂದರ್ಭವು ಉಂಟಾಗುವಂತೆ ಮಾಡಬೇಕು. ಆದರೆ ಒಂದು ಆಕಸ್ಮಿಕದಿಂದ ಉಂಟಾದ ಗಾಯ ಮತ್ತು ನೌಕರಿಯ ನಡುವೆ ನೇರವಾದ ಸಂಪರ್ಕವು ಅಗತ್ಯವಿರುವುದಿಲ್ಲ ಅಂತ ಹೇಳಿಬಿಟ್ಟು ಆತ್ಮೀಯ ಭಾವಿಕೆದರೆ, ಅದೇ ರೀತಿಯಾಗಿ ನೌಕರಿಯಿಂದಾಗಿ ಆಕಸ್ಮಿಕವು ಉಂಟಾಯಿತೆಂಬುದರ ಅರ್ಥವು ನೌಕರಿಯ ಸ್ವರೂಪದಿಂದಲ್ಲದೆ ವೈಯಕ್ತಿಕ ಗಾಯ ಉಂಟಾಯಿತೆಂದು ಅರ್ಥವಲ್ಲ. ಅದು ನೌಕರನ ನಿರ್ವಹಣೆ ಮಾಡಬೇಕಾದ ಕರ್ತವ್ಯಗಳಿಗೆ, ವೈಯಕ್ತಿಕ ಗಾಯವನ್ನು ಪರಾಮರ್ಶಿಸುವ ಪ್ರಕರಣಗಳಿಗೆ ಮಾತ್ರ ಸೀಮಿತಗೊಳಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆದರೆ. ಅದರಲ್ಲೇ ನೆಕ್ಸ್ಟ್ ಒಂದು ಗಮನಿಸಿ, ನೌಕರಿಯಿಂದಾಗಿ ಉಂಟಾಗುವ ಎಂಬ ಪದಗಳನ್ನು ನೌಕರಿಯ ಕಾಲಾವಧಿಯಲ್ಲಿ ಸೇವೆಯ ಕರ್ತವ್ಯಗಳಿಗೆ ಪೂರಕವಾದ ಕೆಲವು ಅಪಾಯಗಳಿಂದ ಉಂಟಾದ ಗಾಯಗಳೆಂದು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಅದೇ ರೀತಿಯಾಗಿ ಒಂದು ವೇಳೆ ನೌಕರಿಯು ಒಂದು ಘಟನೆಯಾದ ಅಪಾಯದ ಮೇರೆಗೆ ಆಕಸ್ಮಿಕವು ನಡೆದ ಪಕ್ಷದಲ್ಲಿ ನೌಕರನು ತಾನೇ ಆತನ ಅವಿವೇಕದಿಂದ ಕೂಡಿದ ಅಪಾಯಕ್ಕೆ ತೆರೆದುಕೊಂಡಂತ ಹೊರತು ಪರಿಹಾರಕ್ಕಾಗಿ ಹಕ್ಕು ಯಶಸ್ವಿಯಾಗದು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ನೌಕರಿಯು ಒಂದು ಘಟನೆಯಾದ ಅಪಾಯದ ಮೇರೆಗೆ ಆಕಸ್ಮಿಕವು ನಡೆದ ಪಕ್ಷದಲ್ಲಿ ನೌಕರನು ತಾನೇ ಆತನ ಅವಿವೇಕದಿಂದ ಕೂಡಿದ ಅಪಾಯಕ್ಕೆ, ಅರ್ಥ ಮಾಡ್ಕೊಳ್ಳಿ, ನೌಕರಿಯಲ್ಲಿ ಅಥವಾ ಒಂದು ಕಂಪನಿಯಲ್ಲಿ ಅಥವಾ ಒಂದು ಉದ್ಯೋಗದಲ್ಲಿ, ಒಂದು ಉದ್ಯಮಿಯಲ್ಲಿ ಅಥವಾ ಒಂದು ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂಥ ನೌಕರನು ತಾನೇ ಅವಿವೇಕದಿಂದ ಯಾವುದೇ ಒಂದು ಅವಘಡವನ್ನು ಮಾಡಿಕೊಂಡರೆ ಅಥವಾ ಅವನಿಗೆ ನಷ್ಟವನ್ನಾದರೆ ಅದಕ್ಕೆ ಮಾಲೀಕನು ಪರಿಹಾರವನ್ನು ಭವಿಸಲಿಕ್ಕೆ ಹೊಣೆಗಾರನಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಸಿದರೆ ಅರ್ಥ ಆಗದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಅದೇ ರೀತಿಯಾಗಿ ನೌಕರಿಯು ಕಾಲಾವಧಿ ಎಂಬುದು ನೇಮಕಾತಿಯ ಅವಧಿ ಮತ್ತು ಕೆಲಸ ಸ್ಥಳಗಳನ್ನು ಕುರಿತು ಪರಿಭಾಷಿಸುತ್ತದೆ. ಏನು ನೌಕರಿಯ ಕಾಲಾವಧಿ ಎಂಬುದು ನೇಮಕಾತಿಯ ಅವಧಿ ಮತ್ತು ಕೆಲಸದ ಸ್ಥಳವನ್ನು ಕುರಿತು ಪರಾಮರ್ಶಿಸುತ್ತದೆ ಅಂತ ಹೇಳ್ಬಿಟ್ಟು. ಇನ್ನು ಲಾಸ್ಟ್ ಒಂದು ನೋಡೋದಾದರೆ, ಅದು ವಾಸ್ತವ ಕಾರ್ಯದ ಅವಧಿಯನ್ನು ಸೀಮಿತಗೊಳಿಸುವುದಿಲ್ಲ ಅಥವಾ ನೌಕರರ ನೇಮಕಾತಿಯಿಂದ ಅಗತ್ಯಪಡಿಸಲಾದ ಕೃತ್ಯಗಳನ್ನು ಒಳಗೊಂಡಿರುವುದಿಲ್ಲ. ಏನು ಅದು ವಾಸ್ತವದ ಕಾರ್ಯದ ಅವಧಿಯನ್ನು ಸೀಮಿತಗೊಳಿಸುವುದಿಲ್ಲ ಅಥವಾ ಅದು ನೌಕರರ ನೇಮಕಾತಿಯಿಂದ ಅಗತ್ಯಪಡಿಸಿದಂಥ ಕೃತ್ಯಗಳನ್ನು ಒಳಗೊಂಡಿರುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿಲ್ಲರೆ. ಇನ್ನು ಅದರಲ್ಲೇ ನೆಕ್ಸ್ಟ್ ಒಂದು ಗಮನಿಸಿ, ಮತ್ತೊಂದು ಮುಖ್ಯವಾದ ಪ್ರಶ್ನೆ ಎಂದರೆ, ಒಬ್ಬ ನೌಕರನು ತನ್ನ ಮೇಲಧಿಕಾರಿಯ ಆದೇಶಗಳನ್ನು ವಿಧೇಯನಾಗಿ ಪಾಲಿಸುವುದರಲ್ಲಿ ಆತನ ನೇಮಕಾತಿಯು ಪರದೆಯನ್ನು ಎಷ್ಟು ಹಂತದವರೆಗೆ ದಾಟಿ ಹೋಗಲು ಅರ್ಹನಾಗಿರುತ್ತಾನೆ ಎಂಬುದು. ನೌಕರರ ಬಗ್ಗೆ ಪರಿಗಣನೆ ಪಡೆದುಕೊಳ್ಬೇಕಾದ್ರೆ ಆ ವ್ಯಕ್ತಿ ಒಬ್ಬ ನೌಕರನಾಗಿರುವುದನ್ನು ಮೇಲೆ ಅಧಿಕಾರಿಗಳು ನೀಡಿದಂಥ ಆದೇಶವನ್ನು ಎಷ್ಟೋ ರೀತಿಗೆ ಪರಿಪಾಲಿಸಿದ್ದಾರೆ ಎಂಬುದನ್ನು ಕೂಡ ಇಲ್ಲಿ ಅನುಸರಿಸ್ತಾರೆ. ಅದೇ ರೀತಿಯಾಗಿ ಒಂದು ವೇಳೆ ಅಂತಹ ಮೇಲಧಿಕಾರಿಯು ನೌಕರನ ಸಂಬಂಧ ಕರ್ತವ್ಯದ ವರದಿಗಳನ್ನು ನಿಗದಿಪಡಿಸುವ ಅಧಿಕಾರವನ್ನು ಹೊಂದಿದ ಪಕ್ಷದಲ್ಲಿ ಅವುಗಳನ್ನು ಪಾಲಿಸುವುದರಿಂದ ಕೇವಲ ಒಂದು ಹೊಸ ನೌಕರಿ ಅವಧಿಯೊಳಗೆ ಸಾಗಿ ಒಂದಂತಾಗುತ್ತದೆ. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು.
ಅದೇ ರೀತಿಯಾಗಿ ಆದರೆ ಒಂದು ವೇಳೆ ಆತನ ಪಾಲಿಸದಿದ್ದರೆ, ಒಂದು ವೇಳೆ ನೌಕರನು ಪ್ರಾಮಾಣಿಕವಾಗಿ ಅಂತಹ ಮೇಲಧಿಕಾರಿಯು ಆತನನ್ನು ನೇಮಕ ಮಾಡಿಕೊಳ್ಳಲು ಅಧಿಕಾರವನ್ನ ಹೊಂದಿರುವುದಾಗಿ ನಂಬಿದರೆ ನೌಕರನು ಸಮರ್ಥಿಸಲ್ಪಡುತ್ತಾನೆ. ಆತ್ಮೀಯ ಭಾವಿಕರೇ ಗಮನಿಸಿ, ಏನು ಆದರೆ ಒಂದು ವೇಳೆ ಆತನು ಪಾಲಿಸದಿದ್ದರೆ, ಒಂದು ವೇಳೆ ನೌಕರನು ಪ್ರಾಮಾಣಿಕನಾಗಿ ಅಂತಹ ಮೇಲಧಿಕಾರಿಯು ಆತನನ್ನು ನೇಮಕ ಮಾಡಿಕೊಳ್ಳಲು ಅಧಿಕಾರವನ್ನು ಹೊಂದಿರುವುದಾಗಿ ನಂಬಿದರೆ ನೌಕರನು ಕೂಡ ಸಮರ್ಥಿಸಲ್ಪಡುತ್ತಾನೆ. ಅಂತ ಸಂದರ್ಭದಲ್ಲಿ ಕೂಡ ಪರಿಹಾರವನ್ನ ಪಡ್ಕೊಳ್ಬಹುದಾಗಿದೆ. ಆತ್ಮೀಯ ಭಾವಿಕರೇ ನೆಕ್ಸ್ಟ್ ಒಂದು ಗಮನಿಸಿ, ಪ್ರಕರಣ ಜೆ ಅದೆಮ್ಮ ವಿರುದ್ಧ ಯೋಜನಾ ಅಭಿಯಂತರು. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ನೌಕರರ ಪರಿಹಾರ ಅಧಿನಿಯಮದಡಿ ಹೊರಡಿಸಿದಂತಹ ಒಂದು ಐತೀರ್ಪಿನ ನಿಜಾಯಿತಿಯನ್ನು ಪರಿಗಣಿಸಿದೆ. ಮೃತನ ನೆಲ್ಲೂರು ತರೂರಲ್ ನೌಕರಿಯೊಂದಿಗೆ ಸಂಬಂಧಿಸಿದ ಒತ್ತಡ ಮತ್ತು ಆಯಾನಗಳ ಕಾರಣದಿಂದಾಗಿ ಮೃತನಾಗಿರುವುದಾಗಿ ಹೇಳಿ ಪರಿಹಾರಕ್ಕಾಗಿ ಹಕ್ಕು ಮಾಡಿರುತ್ತಾರೆ. ಆದುದರಿಂದ ಈ ಪ್ರಕರಣವು ನೌಕರಿಯಿಂದಾಗಿ ಮತ್ತು ನೌಕರಿಯ ಕಾಲಾವಧಿಯಲ್ಲಿ ಉಂಟಾಗಿರುವುದಾಗಿ ಅಧಿರೋಹಿಸಲಾಗಿರುತ್ತದೆ. ನೌಕರರ ಪರಿಹಾರದ ಆಯುಕ್ತರು ಹಕ್ಕುದಾರರ ಪರವಾಗಿ ಒಂದು ಐತೀರ್ಪನ್ನು ಹೊರಡಿಸಿರುತ್ತಾರೆ. ಅಧಿನಿಯಮದ ಕಲಂ 30 ಅಡಿಯಲ್ಲಿ ಸಲ್ಲಿಸಿದಂತಹ ಮೇಲ್ಮನವಿಯಲ್ಲಿ ನಿಯೋಜಿತನ ವಾದವೇನೆಂದರೆ, ಮೃತನು ನೌಕರಿಯಿಂದಾಗಿ ಮತ್ತು ನೌಕರಿಯ ಕಾಲಾವಧಿಯಲ್ಲಿ ಉಂಟಾದ ಆಕಸ್ಮಿಕದಲ್ಲಿ ಆತನಿಂದ ಹೊಂದಿದ ಯಾವುದೇ ಗಾಯದ ಕಾರಣದಿಂದ ಮರಣಿಸಿರುವುದಿಲ್ಲ ಎಂಬುದಾಗಿ ಈ ಪ್ರಕರಣವನ್ನು ನಿರ್ವಹಿಸಲಾಗಿರುತ್ತದೆ. ಆತ್ಮೀಯ ಭಾವಿಕರೇ, ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸಿಕೊಳ್ತೇನೆ. ಜೆ ಅದೆಮ್ಮ ವಿರುದ್ಧ ಯೋಜನಾ ಅಭಿಯಂತರ ಪ್ರಕರಣ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಸೆಕೆಂಡ್ನೇ ಪ್ರಕರಣ ಗಮನಿಸ್ಕೊಂಡು ಬರೋಣ. ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ವಿರುದ್ಧ ಸರಸ್ವತಿ. ಈ ಪ್ರಕರಣದಲ್ಲಿ ಸಹ ನೌಕರನಾಗಿ ಬಸ್ಸಿಗಾಗಿ ಕಾಯುತ್ತಿರುವಾಗ ನೌಕರನು ತನ್ನ ಉಸಿರನ್ನು ಎಳೆದುಕೊಂಡು ಮರಣಿಸ್ತಾನೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಬ್ಬ ನೌಕರನು ಏನ್ ಮಾಡ್ತಾನೆ, ಸಹ ನೌಕರನು ಒಂದು ಬಸ್ಸಿಗೆ ಕಾಯ್ತಾ ಇರ್ತಾನೆ. ಆ ಕಾಯ್ತಿರುವ ಸಂದರ್ಭದಲ್ಲಿ ನೌಕರನು ತನ್ನ ಉಸಿರನ್ನ ಎಳ್ಕೊಂಡ್ಬಿಟ್ಟಾಗ ಏನ್ ಮಾಡ್ತಾನೆ, ಅವನು ನಿಧನವನ್ನು ಹೊಂದ್ತಾನೆ ಅಥವಾ ಸಾವನ್ನ ಒಪ್ತಾನೆ ಅಥವಾ ಮರಣಿಸ್ತಾನೆ. ಅವನು ನೌಕರ ಪರಿಹಾರದ ಆಯುಕ್ತರ ಹಕ್ಕುದಾರನ ಪರವಾಗಿ ಪರಿಹಾರವನ್ನ ಪ್ರದಾನ ಮಾಡಿರುತ್ತಾರೆ. ಓಕೆನಾ, ಅವನ ಪರವಾಗಿ ಅವನ ಹಕ್ಕುದಾರರಾಗಿ ಪರಿಹಾರವನ್ನು ಪ್ರದಾನ ಮಾಡಿರುತ್ತಾರೆ. ಸದರಿ ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಿರುವಾಗ ಉಚ್ಚ ನ್ಯಾಯಾಲಯವು ಪರಿಹಾರವನ್ನು ಪಾವತಿಸುವುದಕ್ಕಾಗಿ ನಿಯೋಜಕನ ಹೊಣೆಗಾರಿಕೆಯು ಕೇವಲ ಒಂದು ವೇಳೆ ವೈಯಕ್ತಿಕ ಗಾಯವು ನೌಕರನಿಗೆ ಆತನ ನೌಕರಿಯಿಂದಾಗಿ ಮತ್ತು ನೌಕರಿಯ ಕಾಲಾವಧಿಯಲ್ಲಿ ಉಂಟಾದ ಆಕಸ್ಮಿಕದಿಂದಾಗಿ ಉಂಟಾದರೆ ಮಾತ್ರ ಅಸ್ತಿತ್ವಕ್ಕೆ ಬರುವುದೆಂದು ಅಭಿಪ್ರಾಯಪಟ್ಟಿತು. ನೌಕರನಿಗೆ ಆತನ ನೌಕರಿಯಿಂದಾಗಿ ಮತ್ತು ನೌಕರಿಯ ಕಾಲಾವಧಿಯಲ್ಲಿ ತನ್ನ ನೌಕರಿಯನ್ನು ನಿರ್ವಹಿಸುತ್ತಿರುವಾಗ ಒಂದು ಆಕಸ್ಮಿಕದಿಂದ ವೈಯಕ್ತಿಕ ಗಾಯವು ಉಂಟಾಗಿರುವುದಾಗಿ ಯಾವುದೇ ನೇರವಾದ ಸಾಕ್ಷ್ಯವನ್ನು ಕಂಡು ಬರದಿರುವ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯವು ತೀರ್ಮಾನವನ್ನು ವಿಪರ್ಯಯಗೊಳಿಸಿತು. ಆತ್ಮೀಯ ಭಾವಿಕರಿಗೆ ಗಮನಿಸಿ, ನೀವು ಯಾವುದೇ ಒಂದು ಪರಿಹಾರವನ್ನು ಪಡ್ಕೊಳ್ಬೇಕಾಗ್ತದೆ. ಪರಿಹಾರವನ್ನು ಪಡ್ಕೊಳ್ಬೇಕಂದ್ರೆ ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾವ ಸ್ಥಳದಲ್ಲಿ, ನೀವು ಯಾವ ಹೋಗ್ತಿದ್ರಿ, ನಿಮ್ಮ ಉದ್ದೇಶ ಏನಿತ್ತು ಎಂಬುದಾದ ಆಧಾರದ ಮೇಲೆ ಮಾಲೀಕರು ನಿಮಗೆ ಪರಿಹಾರವನ್ನು ನೀಡ್ತಾರೆ. ಆತ್ಮೀಯ ಭಾವಿಕರೇ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕೆಲಸದ ಸಂದರ್ಭದಲ್ಲಿ ಅಥವಾ ನೀವು ಕೆಲಸಕ್ಕೆ ಹೊರಟಿರೋ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಮಾಲೀಕರು ಪರಿಹಾರವನ್ನು ನೌಕರರಿಗೆ ಪಾವತಿಸಲು ಹೊಣೆಗಾರರಾಗಿರ್ತಾರೆ ಅಥವಾ ಜವಾಬ್ದಾರಿ ಆಗಿರ್ತಾರೆ. ಆತ್ಮೀಯ ಭಾವಿಕರೇ, ಅದನ್ನು ಹೊರತುಪಡಿಸಿ ಬೇರೆ ಉದ್ದೇಶಗಳಿಗಾಗಿ ಅಥವಾ ಬೇರೆ ಸ್ಥಳದಲ್ಲಿ, ಬೇರೆ ಸಮಯದಲ್ಲಿ ಯಾವ ಥರದ ಅಪಾಯ ಅಥವಾ ಗಾಯ, ಹಾನಿಯಾಗಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ಪರಿಹಾರವನ್ನು ನೌಕರರು ಪಡೆದುಕೊಳ್ಳೋದಕ್ಕೆ ಬರುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೇ ಈ ಪ್ರಕರಣದ ಅರ್ಥ. ಆತ್ಮೀಯ ಭಾವಿಕರೇ, ನೆಕ್ಸ್ಟ್ ಒಂದು ಗಮನಿಸಿ, ಮರಣದ ಸಂದರ್ಭ. ಸಾಧಾರಣವಾದ ರೀತಿ ಸಂದರ್ಭದಲ್ಲಿ ಒಂದು ವೇಳೆ ಮರಣವು ಸಂಭವಿಸಿದ ಪಕ್ಷದಲ್ಲಿ ತಾನಾಗಿ ಅದು ಆತನ ಮರಣ ಅಥವಾ ನೌಕರಿಯ ನಡುವೆ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ತೋರಿಸುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವಿದೆ, ಮಧ್ಯಪ್ರದೇಶ ರಾಜ್ಯ ಸರ್ಕಾರ ವಿರುದ್ಧ ರಾಮ್ ಲಖನ್ ಲೋಧಿ ಅಂತ ಹೇಳ್ಬಿಟ್ಟು. ಈ ಪ್ರಕರಣದಲ್ಲಿ ಆತ್ಮೀಯ ಭಾವಿಕರೇ, ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠವು ರಸ್ತೆ ಅಪಘಾತದಲ್ಲಿ ಮರಣಿಸಿದಂತಹ ಮೃತನ ಪಾಲಕರ ಪರವಾಗಿ ನೌಕರರು ಪರಿಹಾರದ ಆಯುಕ್ತರು ಹೊರಡಿಸಿದ ಒಂದು ಐತೀರ್ಪಿನ ಖಚಿತತೆಯನ್ನು ಕುರಿತು ಪರಿಗಣಿಸುತ್ತದೆ. ವಿಭಾಗೀಯ ಪೀಠವು ಸೌರಾಷ್ಟ್ರ ಉಪ್ಪು ತಯಾರಿಕಾ ಕಂಪನಿ ವಿರುದ್ಧ ಬಾಯ್ ವಾಹ ರಾಜು ಮತ್ತು ನೌಕರ ರಾಜ್ಯ ವಿಮಾ ಕಾರ್ಪೊರೇಷನ್ ವಿರುದ್ಧ ಪ್ರೆಸಿಡೆಂಟಿ ಕಾಸ್ಟ್ ಪ್ರಕರಣಗಳಲ್ಲಿ ವರದಿ ಮಾಡಿರುವ ತೀರ್ಪುಗಳನ್ನು ಅನುಸರಿಸಿ ಆಕಸ್ಮಿಕ ಮತ್ತು ಉದ್ಯೋಗಿಗಳ ನಡುವೆ ಒಂದು ಸಾಂದರ್ಭಿಕ ಸಂಬಂಧ ಇರಬೇಕೆಂದು ಹೇಳಿತು. ನೌಕರರು ರಾಜ್ಯ ವಿಮಾ ಕಾರ್ಪೊರೇಷನ್ ವಿರುದ್ಧ ನರಸಾಬಾಯಿ LLN ಪ್ರಕರಣದಲ್ಲಿ ಗುಜರಾತ್ ಉಚ್ಚ ನ್ಯಾಯಾಲಯವು ಅಧಿನಿಯಮದ ಕಲಂ ಸೆಕ್ಷನ್ಸ್ 2 ಸಬ್ ಕ್ಲಾಸ್ 8 ಅಡಿಯಲ್ಲಿ ಒಂದು ಹಕ್ಕು ಒಂದು ವೇಳೆ ಗಾಯ ಅಥವಾ ಮರಣವು ನೌಕರಿಯಿಂದಾಗಿ ತನ್ನ ನೌಕರಿಯ ಕಾಲಾವಧಿಯಲ್ಲಿ ಉಂಟಾಗಿದ್ದ ಪಕ್ಷದಲ್ಲಿ ಸಮರ್ಥಿಸಲ್ಪಡಬಹುದು. ಅಂತ ಸಂದರ್ಭದಲ್ಲಿ ಮಾಲೀಕರು ಪರಿಹಾರವನ್ನು ನೀಡಬೇಕಾಗ್ತದೆ. ಪರಿಹಾರವನ್ನು ನೌಕರರು ಕೂಡ ಮಾಲೀಕರಿಂದ ಕೇಳಿ ಪಡೆದುಕೊಳ್ಳಬಹುದಾಗಿದೆ. ಆತ್ಮೀಯ ಭಾವಿಕರೇ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಏನು ಮಧ್ಯಪ್ರದೇಶ ರಾಜ್ಯ ಸರ್ಕಾರದ ವಿರುದ್ಧ ರಾಮ್ ಲಖನ್ ಲೋಧಿ ಪ್ರಕರಣದಲ್ಲಿ ವಿಭಾಗೀಯ ಪೀಠ ಏನ್ ಮಾಡ್ತದೆ, ಅಲ್ಲಿ ರಸ್ತೆ ಅಪಘಾತದಲ್ಲಿ ಮರಣಿಸಿದಂತಹ
ಮೃತನ ಪಾಲಕರ ಪರವಾಗಿ ನೌಕರರ ಪರಿಹಾರದ ಆಯುಕ್ತರು ಏನಾಡ್ತಾರೆ, ಒಂದು ಆದೇಶವನ್ನು ಹೊರಡಿಸ್ತಾರೆ, ಒಂದು ಐತೀರ್ಪಿನ ಖಚಿತೆಯನ್ನು ಕುರಿತು ಪರಿಗಣಿಸ್ತಾರೆ. ಇವು ಯಾವುದು ಆಧಾರದ ಮೇಲೆ ಅಂದರೆ, ಏನು ವಿಭಾಗೀಯ ಪೀಠ ಸೌರಾಷ್ಟ್ರ ಉಪ್ಪು ತಯಾರಿಕಾ ಕಂಪನಿ ವಿರುದ್ಧ ಬಾಯ್ ವಾಹು ರಾಜ್ ಪ್ರಕರಣಗಳಲ್ಲಿ ಮತ್ತು ನೌಕರ ರಾಜ್ಯ ವಿಮಾ ಕಾರ್ಪೊರೇಷನ್ ವಿರುದ್ಧ ಪ್ರಸಿಸ್ ಡಿ ಕಾಸ್ಟ್ ಪ್ರಕರಣಗಳಲ್ಲಿ ವರದಿ ಮಾಡಿರುವ ತೀರ್ಪುಗಳನ್ನು ಪರಿಗಣಿಸಿ ಅಥವಾ ಅನುಸರಿಸಿ ಒಂದು ಆದೇಶವನ್ನು ಹೊರಡಿಸಿರ್ತಾರೆ ಆಯುಕ್ತರು. ಆತ್ಮೀಯ ಭಾವವಕೀಲರು, ಏನು ಆಕಸ್ಮಿಕ ಅಥವಾ ಉದ್ಯೋಗಗಳ ನಡುವೆ ಒಂದು ಸಾಂದರ್ಭಿಕ ಸಂಬಂಧ ಇರಬೇಕೆಂಬುದು ಅರ್ಥ ಮಾಡ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ನಾವು ಪರಿಹಾರವನ್ನು ಪಾವತಿಸಬೇಕಂದ್ರೆ ಮಾಲೀಕರು ಆಕಸ್ಮಿಕ ಮತ್ತು ಉದ್ಯೋಗಗಳ ನಡುವೆ ಒಂದು ಸಾಂದರ್ಭಿಕ ಸಂಬಂಧ ಇರಬೇಕಾಗ್ತದೆ. ಅದೇ ರೀತಿಯಾಗಿ ನೌಕರರು ರಾಜ್ಯ ವಿಮಾ ಕಾರ್ಪೊರೇಷನ್ ವಿರುದ್ಧ ನರಸಾಬಾಯಿ ಪ್ರಕರಣದಲ್ಲಿ ಗುಜರಾತ್ ಉಚ್ಚ ನ್ಯಾಯಾಲಯವು ಅಧಿನಿಯಮದ ಏನು ನಷ್ಟ ಪರಿಹಾರ ಅಧಿನಿಯಮ 1923 ಕಲಂ 2 ಸಬ್ ಕ್ಲಾಸ್ ಉಪಛೇದ 8 ಅಡಿಯಲ್ಲಿ ಒಂದು ಹಕ್ಕು ಒಂದು ವೇಳೆ ಗಾಯ ಅಥವಾ ಮರಣವು ನೌಕರಿಯಿಂದಾಗಿ ಮತ್ತು ನೌಕರಿಯ ಕಾಲಾವಧಿಯಲ್ಲಿ ಉಂಟಾಗಿದ್ದ ಪಕ್ಷದಲ್ಲಿ ಅದನ್ನು ಮಾಲೀಕರು ನೌಕರಿಗೆ ಪರಿಹಾರವನ್ನು ನೀಡಲು ಅರ್ಹರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವಕೀಲರೇ, ಅಥವಾ ಹೊಣೆಗಾರರಾಗಿರ್ತಾರೆ ಅಥವಾ ಬಾಧ್ಯಸ್ಥರಾಗಿರ್ತಾರೆ ಅಥವಾ ಅವ್ರ ಬದ್ಧತೆ ಆಗಿರ್ತದೆ ಅಂತ ಹೇಳ್ಬಿಟ್ಟು. ಆತ್ಮೀಯ ಭಾವವಕೀಲರೇ, ಇಂದಿನ ತರಗತಿಯಲ್ಲಿ ನಾವು ಮಾಲೀಕರು ಯಾವ ಸಂದರ್ಭದಲ್ಲಿ ನೌಕರರಿಗೆ ಪರಿಹಾರವನ್ನು ನೀಡಲು ಹೊಣೆಗಾರರಾಗಿರ್ತಾರೆ ಅಥವಾ ಬಾಧ್ಯಸ್ಥರಾಗಿರ್ತಾರೆ ಅಥವಾ ಬದ್ಧತೆಯನ್ನು ಹೊಂದಿರ್ತಾರೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಅವರಿಗೆ ಕೆಲವೊಂದು ವಿನಾಯಿತಿಗಳನ್ನು ಕೂಡ ಇದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆತ್ಮೀಯ ಭಾವವಕೀಲರೇ, ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗೆ ತರಗತಿಗಳು ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ 7353872963ಗೆ ಕರೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.